So hello everyone. So ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಮಾಡೋಣ ಎಕ್ಸರ್ಸೈಸ್ 7.2 ದ ಎಕ್ಸಾಂಪಲ್ಸ್ ವಿತ್ ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಸೊ ನೋಡಿ, ನಾನು ಪ್ರೀವಿಯಸ್ ಅಲ್ಲಿ ಎಲ್ಲ ಏನ್ ಮಾಡಿದ್ದೀನಿ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ನಾನು ಎಕ್ಸರ್ಸೈಸ್ ಕ್ವಶನ್ಸ್ ವಿತ್ ಕಾನ್ಸೆಪ್ಟ್ ಅಂಡ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೀನಿ. ಅದೇ ತರ ನಾನು ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಬೋರ್ಡ್ ಕೇಳೋ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿಸಿದ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾವ ಅಂದ್ರೆ ಆ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಅಂತ ತಗೊಂಡು ಸಾಲ್ವ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ನೀವು ಯಾವ್ದು ಯೂನಿಟ್ ಟೆಸ್ಟ್, ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಟೆಸ್ಟ್ ಏನ್ ಬರೀತಿರ್ತಿರಲ್ಲ, ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಮಾಡಿಸಿದ್ದೆ ಕ್ವಶನ್ ಬಂದಿದ್ದಾವೆ. ಸೊ ಆ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ನಾನು ಏನ್ ಮಾಡ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ತರ ಮಾಡಿದ್ದೀನಿ ಅಂದ್ರೆ, ಸೊ ಚಾಪ್ಟರ್ ವೈಸ್ ನಾನು ಸಾಲ್ವ್ ಮಾಡಿ ವಿಡಿಯೋ ಮಾಡಿ ಓಕೆ ಪ್ಲೇ ಲಿಸ್ಟ್ ರೆಡಿ ಮಾಡಿ ಹಾಕಿದ್ದೀನಿ. ಈಗ ನಾನು ಸಪೋಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಂದ 5 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ ಸೆಕೆಂಡ್ PUC ಗೆ. ಓಕೆ, ಒಂದು MCQs ಬರುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಇನ್ ಕ್ವಶನ್, 5 ಮಾರ್ಕ್ಸ್ ಇನ್ ಕ್ವಶನ್, MCQ ಕ್ವಶನ್ಸ್ ವಿಡಿಯೋ ಮಾಡಿ ಆ ಪ್ಲೇ ಲಿಸ್ಟ್ ರೆಡಿ ಮಾಡಿ. ಅದು ಒಂದು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ. ಅದೇ ತರ ನಿಮ್ ಸೆಕೆಂಡ್ PUC ಗೆ ಮತ್ತೆ ಫಸ್ಟ್ PUC ಗೆ ಎಷ್ಟು ಚಾಪ್ಟರ್ಸ್ ಇದೆ ಎಲ್ಲಾ ಚಾಪ್ಟರ್ಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ವಿ. ಅದನ್ನು ಓದ್ಕೊಂಡು ನೀವು ಎಕ್ಸಾಮ್ ಬರ್ತೀರಾ, ಆಲ್ಮೋಸ್ಟ್ ಔಟ್ ಆಫ್ ಔಟ್ ನೀವು ಮಾರ್ಕ್ಸ್ ಸಿಗುತ್ತೀರಾ. ಬಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬೇಕು. ನೀವು ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಂಗೆ ನಾನು ಕ್ವಶನ್ ಸಾಲ್ವ್ ಮಾಡಿಸಿದೀನಿ, ಮತ್ತೆ ಕಾನ್ಸೆಪ್ಟ್ ನ ಆತರ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ಎಕ್ಸರ್ಸೈಸ್ 7.1 ನಾವು ಸೊಲ್ಯೂಷನ್ ಸಾಲ್ವ್ ಮಾಡಿದೀವಿ. ಈಗ ಏನ್ ಮಾಡೋಣ ಅಂದ್ರೆ ಎಕ್ಸರ್ಸೈಸ್ 7.2 ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಎಕ್ಸಾಂಪಲ್ ಸಾಲ್ವ್ ಮಾಡ್ಕೋಣ. ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಈಗ ನೋಡಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ನಾವು ಇಂಟಿಗ್ರೇಷನ್ ಮಾಡಿದೀವಿ ಫಸ್ಟ್ ಎಕ್ಸರ್ಸೈಸ್ ಅಲ್ಲಿ, ಬಟ್ ಇಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಕಲಿಯಬೇಕು. ಅದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್, ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಓಕೆ, ಅದರಲ್ಲಿ ಈ 3 ಮೆಥಡ್, ಓಕೆ ಸ್ಪೆಷಲಿ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಈ 3 ಮೆಥಡ್. ಅದರಲ್ಲಿ ಈಗ ಏನ್ ಮಾಡೋಣ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಇದು ನೋಡಿ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ನಿಮ್ಗೆ, ಓಕೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಅಲ್ಲಿ ನಮ್ಗೆ ಏನಾರೊಂದು ಇಂಟಿಗ್ರೇಷನ್ ಮಾಡಕ್ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ ಯಾವ್ದಾರ ಒಂದು ಟರ್ಮ್ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅದ್ರ ಇನ್ನೊಂದು ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದು ಈ ತರ ನಿಂಗೆ ಬಾಯಿ ಮಾತು ಹೇಳಿದ್ರೆ ಆಗಲ್ಲ. ಒಂದು ಎಕ್ಸಾಂಪಲ್ ತಗೊಂಡೆ ಸಾಲ್ವ್ ಮಾಡೋಣ. ಓಕೆ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಅಂತ ಹೆಂಗಿರುತ್ತೆ ನೋಡಿ. ಸೊ ನಾನು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ ಫಸ್ಟ್. ಓಕೆ, ಇಲ್ಲಿ ಇದೆ ನೋಡಿ, ಎಕ್ಸಾಂಪಲ್ 5 ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಈ ಫಸ್ಟ್ 2 ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ, ಎಕ್ಸಾಂಪಲ್ 5. ಓಕೆ, ಸೊ ದಟ್ ಈಸ್ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ರೆ, ಇಂಟಿಗ್ರೇಷನ್ ಆಫ್ ಸೈನ್ mx. ಓಕೆ, ಇಂಟಿಗ್ರೇಷನ್ ಆಫ್ ಸೈನ್ mx, ಇಂಟಿಗ್ರೇಷನ್ ಆಫ್ ಸೈನ್ mx. ಇದ್ರ ಇಂಟಿಗ್ರೇಷನ್ ಕಂಡುಹಿಡಬೇಕು. ಇದ್ರದ್ದು ಇಂಟಿಗ್ರೇಷನ್ ಕಂಡುಹಿಡಬೇಕಂದ್ರೆ ನಾವು ಯು ಜಸ್ಟ್ ಸಿ ಇದು ಡೈರೆಕ್ಟ್ ಇಂಟಿಗ್ರೇಷನ್ ನಾವು ಮಾಡಬಹುದು. ಓಕೆ, ನಾವು ಡೈರೆಕ್ಟ್ ಇಂಟಿಗ್ರೇಷನ್ ಹೆಂಗ್ ಮಾಡ್ತೀವಿ, ಅಂದ್ರೆ ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ mx ಬರ್ತದೆ. ಸೈನ್ ಎಕ್ಸ್ ಇಂಟಿಗ್ರೇಷನ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಬರ್ತದೆ. ಬಟ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ, ನಮಗೆ mx ಇದೆ, mx ಬರ್ತಿದೆ. ಓಕೆ, ಪ್ಲಸ್ ಸಿ. ಓಕೆ, ಡಿವೈಡೆಡ್ ಬೈ ಈ mx ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತಿತ್ತ, ಇಷ್ಟು ಬರ್ತಿತ್ತು ಆಕ್ಚುಲ್ ಆಗಿ ಆನ್ಸರ್. ನಂಗೆ ಆಕ್ಚುಲ್ ಆಗಿ ಆನ್ಸರ್ ಎಷ್ಟು ಬರ್ತಿತ್ತು, ಇಷ್ಟು ಬರ್ತಿತ್ತು. ಬಟ್ ನಾವು ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಏನ್ ಬರುತ್ತೆ ನಮ್ಗೆ, ಇದು ಎರೇಸ್ ಆಗ್ತಿಲ್ತಡ್ರಿ, ಇಲ್ಲಾಂದ್ರೆ ಎಲ್ಲ ತೆಗೆದ್ಬಿಡೋಣ. ಓಕೆ, ನಾರ್ಮಲ್ ಆಗಿ ಇಷ್ಟು ಬರ್ತಾ. ಸೊ ಬಟ್ ಈಗ ನೋಡಿ, ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡೋಣ. ಸೊ ನಾವು ಐ ವಿಲ್ ಟೇಕ್ mx x t. ಓಕೆ, mx ದಟ್ ಈಸ್ ಈಕ್ವಲ್ ಟು ಏನ್ ತೊಗೊಳ್ತೀನಿ, t ಅಂತ ತೊಗೊಳ್ತೀನಿ. ನಾವು ದಿಸ್ mx ವಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಓಕೆ, mx ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು mx ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, m ಬರುತ್ತೆ. t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಬರುತ್ತೆ. ಓಕೆ, ನಾವು dx ನ ಹೆಂಗ್ ಬರೀಬಹುದು, dx ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. dx ದಟ್ ಈಸ್ ಈಕ್ವಲ್ ಟು dt ಡಿವೈಡೆಡ್ ಬೈ m ಅಂತ ಬರೀಬಹುದು. dt ಡಿವೈಡೆಡ್ ಬೈ m. ಸೊ ಇಲ್ಲಿ ಬರೀತೀನಿ ನೋಡಿ, ಇದು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ mx ಇಸ್ ನಥಿಂಗ್ ಬಟ್ ವಾಟ್, t ಬರ್ಕೊಳ್ಳಿ. dx ಅಂದ್ರೆ ಏನ್ ಬಟ್ dt ಡಿವೈಡೆಡ್ ಬೈ m. ಓಕೆ, ನಾವು 1/m ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. 1/m ಕಾನ್ಸ್ಟೆಂಟ್ ಸೈನ್ ಟಿ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ 1/m ಅದು ಹೊರಗೆ ಹಿಂಗಿದೆ ಬರ್ಕೊಳ್ಳಿ. ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕಾಸ್ ಟಿ ಆಗುತ್ತೆ. ಮೈನಸ್ ಕಾಸ್ ಟಿ ಬರೀ. ಓಕೆ, ಸೈನ್ ಟಿ ಏನ್ ಬರುತ್ತೆ, ಮೈನಸ್ ಕಾಸ್ ಟಿ ಬರುತ್ತೆ. ಕಾಸ್ ಟಿ ಪ್ಲಸ್ ಸಿ. ಓಕೆ, ನಾವು ಇದು ಟಿ ಅಂದ್ರೆ ಏನ್ ತೊಗೊಂಡು ನಾವು mx ಹೌದಾ, mx ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಅವಾಗ ಏನ್ ಬರುತ್ತೆ ನಮಗೆ, ದಟ್ ಈಸ್ ನಮಗೆ ಮೈನಸ್ ಕಾಸ್ ಆಫ್ ಟಿ ಅಂದ್ರೆ ಅಂತ mx ನೋಡಿ, mx ಡಿವೈಡೆಡ್ ಬೈ m ಪ್ಲಸ್ ಸಿ. ಓಕೆ, ಇಷ್ಟೇ ನೋಡಿ.
ಅವಾಗಲೂ ಅಷ್ಟೇ ಬಂದಿತ್ತು ಆನ್ಸರ್ ನಮಗೆ. ನಾವು ಫಸ್ಟ್ ಮೆಥಡ್ ಇಂದ ಮಾಡಿದ್ವಿ, ಏನ್ ಮಾಡಿದ್ವಿ ಅದೇ ಅವಾಗ ಏನ್ ಮಾಡಿದ್ವಿ ನಾವು ಡೈರೆಕ್ಟ್ ಆಗಿ sin x ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ನಮಗೆ ಮೈನಸ್ ಕಾಸ್ ಆಫ್ ಎಮ್ ಎಕ್ಸ್ ಆಗುತ್ತೆ. ಅವಾಗ ಆಮೇಲೆ ಏನ್ ಮಾಡಬೇಕು, ಈ ಒಳಗಡೆ ಎಮ್ ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿ, ಒಳಗಡೆ ಎಮ್ ಎಕ್ಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಎಂ ಬರುತ್ತೆ ಪ್ಲಸ್ ಸಿ. ಓಕೆ, ಇಷ್ಟು ಬರಿಬೋದಾ? ಓಕೆ, ಅದೇ ಇಲ್ಲಿ ಬಂದೈತೆ ನೋಡಿ, ಅದೇ ಅದು ಡೈರೆಕ್ಟ್ ಮೆಥಡ್ ಮಾಡಿದ್ರೆ ಇದು ಏನ್ ಮಾಡಿ ನಾವು ಯೂಸಿಂಗ್ ಸಬ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ನೋಡಿ ಅದೇ ತರ ಏನಿದೆ ನಮಗೆ ಈಗ ಸೆಕೆಂಡ್ ಕ್ವಶನ್ ನೋಡಿ, ಇಲ್ಲಿ ನೋಡಿ ದಟ್ ಈಸ್ ಇಂಟಿಗ್ರೇಷನ್ ಆಫ್ 2x ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 1. ಓಕೆ, ಇದಕ್ಕೆ ಇಂಟಿಗ್ರೇಷನ್ ಮಾಡ್ಬೇಕು. ಓಕೆ, ನಾವು ಜಸ್ಟ್ ಇದ್ರ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವ್ದೋ ಒಂದು ಟರ್ಮ್ ತಗೊಂಡು ಇಂಟಿಗ್ರೇಟ್ ಮಾಡಿದ್ರೆ ಇದು ಯಾವ್ದೋ ಒಂದು ಟರ್ಮ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಟರ್ಮ್ ಬರುತ್ತೆ ನಮ್ಗೆ. ಓಕೆ, ಈ ಬೇಕಾದ್ರೆ ನೋಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಒನ್ ಯು ಟೇಕ್ ಇಟ್ ಎಸ್ ಟಿ ಅಂತ ತಗೊಂಡು ಸಾಲ್ವ್ ಮಾಡೋಣ. ಇದು ನೋಡಿ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ 2x ಬರುತ್ತೆ, 2x ಬರ್ಕೊಳ್ಳಿ. ಓಕೆ, ಟಿ ನ ಡಿಫ್ರೆನ್ಶಿಯೇಟ್ ಮಾಡಿ 1 ನ ಡಿಫ್ರೆನ್ಶಿಯೇಟ್ ಮಾಡಿ 0 ಬರುತ್ತೆ, 2x ಪ್ಲಸ್ 0 ಅಂದ್ರೆ ನಮ್ಗೆ 2x ಬರುತ್ತೆ. ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx. ಓಕೆ, ಸೊ ನಾನು ಹೆಂಗ್ ಬರೀತೀನಿ, ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಏನ್ ತಗೊಂಡಿ ಟಿ ಅಂತ ತಗೊಂಡಿನಿ. ಅದೇ ತರ 2x dx. ಓಕೆ, 2x dx ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ನಾವು ಇಲ್ಲಿ ನೋಡಿ 2x dx ಆಯ್ತಾ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ, ಅವಾಗ ಏನಾಗುತ್ತೆ 2x ಇಂಟು dx ದಟ್ ಈಸ್ ಈಕ್ವಲ್ ಟು dt. ಓಕೆ, ನಾವು ಏನ್ ಬರೆಯೋದು ಇಂಟಿಗ್ರೇಷನ್ ಆಫ್ sin t. ಓಕೆ, 2x ಯು ಕ್ಯಾನ್ ರಿಟ್ ಆಸ್ 2x dx ಯು ಕ್ಯಾನ್ ರಿಟ್ ಆಸ್ dt ಅಂತ ಬರೀಬಹುದು. ಓಕೆ, ನಾವು ಇಂಟಿಗ್ರೇಷನ್ ಆಫ್ sin t ಅಂದ್ರೆ ಏನು, ದಟ್ ಈಸ್ ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಓಕೆ, ನಾವು ಮೈನಸ್ ಕಾಸ್ ಆಫ್ ಟಿ ಪ್ಲಸ್ ಇಲ್ಲಿ ಅಂತ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ ಟಿ ಪ್ಲಸ್ ಇಲ್ಲಿ ಅಂತ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 ಪ್ಲಸ್ ಸಿ. ಓಕೆ, ಇಷ್ಟು ಬಂತು. ಸೊ ನಮ್ಗೆ ಇಷ್ಟು ನೋಡಿ ಇದ್ರದ್ದು ಇಂಟಿಗ್ರೇಷನ್ ಇಷ್ಟು ಬರುತ್ತೆ. ಇಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಥರ್ಡ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ ನಮ್ಗೆ, ಇಂಟಿಗ್ರೇಷನ್ ಆಫ್ ಇದ್ರದ್ದು ಇಂಟಿಗ್ರೇಟ್ ಮಾಡ್ಬೇಕು. ಓಕೆ, ಇದ್ರದ್ದು ಇಂಟಿಗ್ರೇಟ್ ಮಾಡೋಣ, ಬಟ್ ನಮ್ಗೆ ಇಲ್ಲಿ ಏನಾದ್ರೂ ನಾವು ಟಿ ಅಂತ ತಗೊಂಡು ಇನ್ನೊಂದು ಬರುತ್ತೆ ನಮ್ಗೆ. ಓಕೆ, ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇನ್ನೊಂದು ಬರುತ್ತೆ, ನಮ್ಗೆ ಏನ್ ಬರುತ್ತೆ ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ tan to the power 4 root x. ಓಕೆ, ಇಂಟು secant square root x ಡಿವೈಡೆಡ್ ಬೈ root x. ಓಕೆ, ಇದ್ರದ್ದು ಇಂಟಿಗ್ರೇಷನ್ ಮಾಡ್ಬೇಕು. ಈಗ ನೋಡಿ ಇದು ಏನ್ ತಗೊಂಡ್ರೆ ನಮ್ಗೆ secant square root x ಬರುತ್ತೆ. ನೋಡಿ tan root x ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ನಮ್ಗೆ secant square root x ಬರ್ತದ. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ tan root x. ಓಕೆ, tan root x ದಟ್ ಇಸ್ ಈಕ್ವಲ್ ಅಂತ ಟಿ ಅಂತ ತಗೊಳ್ತೀನಿ. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಓಕೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ tan root x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ secant square root x ಬರುತ್ತೆ. secant square ಆಮೇಲೆ root x ನ ಡಿಫ್ರೆನ್ಶಿಯೇಟ್ ಮಾಡಿ, root x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ 1 ಡಿವೈಡೆಡ್ ಬೈ 2 root x ಬರುತ್ತೆ. ದಟ್ ಇಸ್ ಈಕ್ವಲ್ ಟು ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ dt ಡಿವೈಡೆಡ್ ಬೈ dx. ಓಕೆ, ನೌ ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಟಿ tan root x ಅಂತ ತಗೊಂಡು ನಾವು ಟಿ ಅಂತ ತಗೊಂಡು ಅವಾಗ ಏನಾಗುತ್ತೆ ಟಿ ಟು ದಿ ಪವರ್ 4 ಆಗುತ್ತೆ. ಓಕೆ, ಟಿ ಟು ದಿ ಪವರ್ 4 ಆಗುತ್ತೆ. ಇಲ್ಲಿ ನೋಡಿ ಹಿಯರ್ ಯು ಜಸ್ಟ್ secant square root x divided by root x. Okay, secant square root x divided by root x into dx. Okay, ಅದನ್ನ ಹೆಂಗ್ ಬರಿಬಹುದು ನಾನು, so that you can write as ಇದನ್ನ ಇಷ್ಟು ಇದನ್ನ ಹೆಂಗ್ ಇಲ್ಲಿ ಇದ್ರ ಫಾರ್ಮೆಟ್ ಅಲ್ಲಿ ಬರ್ಕೊಳ್ತೀನಿ ನೋಡಿ. ನಮ್ಗೆ ಏನಾಗುತ್ತೆ secant square root x ಓಕೆ into dx divided by root x. ಓಕೆ, ಇಲ್ಲಿ 2 ಇದೆ, ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ, 2 ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 2 dt. ಓಕೆ, secant square root x into 1 divided by, ಸೊ ಇಲ್ಲಿ dx ಇಲ್ಲಿ ಮಲ್ಟಿಪ್ಲೈ ಮಾಡಿ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಸೊ ನಾವು ಜಸ್ಟ್ ಇದಕ್ಕೆ ಕಂಪೇರ್ ಮಾಡಿ ನಾವು. ಓಕೆ, ಇದು secant square root x dx divided by root x we can write as 2 dt ಅಂತ ಬರಿಬಹುದು. ಓಕೆ, ಅದೇ ತರ ಬರೀತೀನಿ ನೋಡಿ. ಸೊ ದಿಸ್ we can write it as now, so this we can write as 2 dt. ಓಕೆ, 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರುತ್ತೆ, 2 ಕಾನ್ಸ್ಟೆಂಟ್ ಹೊರಗೆ ಬರುತ್ತೆ. ಟಿ ಟು ದಿ ಪವರ್ 4 ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 4 ಏನಾಗುತ್ತೆ ನಮಗೆ, ದಟ್ ಈಸ್ 2 into ಟಿ ಟು ದಿ ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ 4 ಪ್ಲಸ್ 1 ಪ್ಲಸ್ ಸಿ. ಅವಾಗ ಏನಾಗುತ್ತೆ 2 to the power of 2 into 4 plus 1 ಅಂದ್ರೆ 5 ಆಗುತ್ತೆ, 5 ಬರ್ಕೊಡಿ, ಟಿ ಟು ದಿ ಪವರ್ 5 ಪ್ಲಸ್ ಸಿ. ಟಿ ವ್ಯಾಲ್ಯೂ ಅಂತ ನೋಡಿ tan root x ಹೌದು, ದಟ್ ಈಸ್ 2 divided by 5 tan ಟಿ ಟು ದಿ ಪವರ್ 5 ಅಂದ್ರೆ ಏನು 5, ದಟ್ ಈಸ್ ನಮ್ಗೆ ಏನಾಗುತ್ತೆ ಟಿ ಟು ದಿ ಪವರ್ 5 tan to the power 5 root x ಪ್ಲಸ್ ಸಿ. ಇಷ್ಟೊಂದು 2 divided by 5 tan to the power 5 root x ಪ್ಲಸ್ ಇಷ್ಟಿದೆ ನೋಡಿ. ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ರೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ನಮ್ಗೆ ಎಕ್ಸಾಂಪಲ್ ಫೈಲ್ ಕ್ವಶನ್ ನಂಬರ್ 4 ಇನ್ನೇನು. ಸೊ ಇಲ್ಲಿ ನೋಡಿ, ಸೊ ದಿಸ್ ವಿ ಕ್ಯಾನ್ ಇಟ್ ಆಸ್ ಸೈನ್ ಆಫ್ tan inverse of x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಷ್ಟೈತಾ? ಓಕೆ, ಇಷ್ಟೈತೆ ಅಂದ್ಮೇಲೆ ಸೊ ಇದನ್ನ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಏನ್ ತಗೊಂಡ ಟಿ ಅಂತ ತಗೊಂಡ ಇದನ್ನ ಬರುತ್ತೆ, ಹೌದಾ? ಓಕೆ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ನ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಹೌದಾ? ಅದನ್ನೇ ಸೊ ಅದಕ್ಕೋಸ್ಕರ ನಾವೇನ್ ಮಾಡಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಅಂತ ಟಿ ಅಂತ ತಗೊಂಡು ಇದನ್ನ ಡಿಫ್ರೆನ್ಶಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಡಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ನಾವು ಡಿ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯ್ತಾ? ಅದೇ ತರ ಇದು ಬರ್ಕೊಳ್ತೀವಿ ನೋಡಿ, ದಟ್ ಈಸ್ ಡಿ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಿ ಟಿ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನ್ ತಗೊಂಡು ನಾವು ಟಿ ಅಂತ ತಗೊಂಡು ಟಿ ಬರ್ಕೊಳ್ಳಿ, ಡಿ ಎಕ್ಸ್ ಡಿವೈಡೆಡ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನ್ ತಗೊಂಡು ನಾವು ಡಿ ಟಿ ಅಂತ ಬರ್ತೀವಿ. ನಾವು ಸೈನ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ ಮೈನಸ್ ಕಾಸ್ ಟಿ ಆಗುತ್ತೆ, ಮೈನಸ್ ಕಾಸ್ ಟಿ ಪ್ಲಸ್ ಸಿ. ಟಿ ವ್ಯಾಲ್ಯೂ ಅಂತ ತಗೊಂಡು ನಾವು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೌದಾ, ಮೈನಸ್ ಕಾಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟಿದೆ ನೋಡಿ. ಸೊ ಇಷ್ಟು ಬರುತ್ತೆ ನೋಡಿ ವಿಡಿಯೋನ. ಸೊ ಇಷ್ಟೇ ನೋಡಿ ಆನ್ಸರ್. ನಿಮಗೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಈಗ ಏನ್ ಮಾಡೋಣ ಅಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೆಲವೊಂದು ಇಂಟಿಗ್ರಲ್ಸ್ ಇದಾವೆ. ಓಕೆ, ಸೊ ಇಂಟಿಗ್ರಲ್ಸ್ ಆಫ್ ಟ್ಯಾನ್ ಎಕ್ಸ್ ನಾರ್ಮಲ್ ಆಗಿ ನೋಡಿ, ಇಂಟಿಗ್ರಲ್ಸ್ ಆಫ್ ಸೈನ್ ಎಕ್ಸ್ ಕಲ್ತಿದೀವಿ, ಕಾಸ್ ಎಕ್ಸ್ ಕಲ್ತಿದೀವಿ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಕಲ್ತಿದೀವಿ, ಅದೇ ತರ ಇಂಟಿಗ್ರೇಷನ್ ಆಫ್ ನಮಗೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಕಲ್ತಿದೀವಿ. ಬಟ್ ವಾಟ್ ಅಬೌಟ್ ಟ್ಯಾನ್ ಎಕ್ಸ್? ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಗೊತ್ತಿಲ್ಲ. ಅದೇನ್ ಬರ್ತದೆ ಅಂದ್ರೆ ಲಾಗ್ ಆಫ್ ಸೀಕೆಂಟ್ ಎಕ್ಸ್. ಇದು ಹೆಂಗ್ ಪ್ರೂವ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಸೊ ನಾವು ಏನ್ ಕಂಡುಹಿಡಿಯಬೇಕು ಹೇಳಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಕಂಡುಹಿಡಿಯಬೇಕು, ಹೌದಾ? ಸೊ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ನಾವು ಹೆಂಗ್ ಬರಿಬಹುದು ಅಂದ್ರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ so that is equal to integration of tan x is nothing but what? Tan x is nothing but sin x by cos x. And thus tan x is nothing but sin x by cos x. So ಇದನ್ನ ಏನ್ ಮಾಡೋಣ, ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನೋಡಿ, ಡಿನಾಮಿನೇಟರ್ cos x ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ sin x ಬರ್ತದ. ಸೊ ದಟ್ ಈಸ್ ವೈ ನಾವ್ ಏನ್ ಮಾಡಂದ್ರೆ cos x. ಓಕೆ, cos x ದಟ್ ಈಸ್ ಈಕ್ವಲ್ ಟು t ಅಂತ ತಗೊಳ್ಳಿ. ಸೊ cos x ತಗೊಂಡು t ಅಂತ ತಗೊಂಡು ಸೊ ನಮ್ಗೆ ಇದೇನ್ ಮಾಡೋಣ ಡಿಫರೆನ್ಶಿಯೇಟ್ ಮಾಡಿ. ಓಕೆ, cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಮೈನಸ್ sin x ಆಗುತ್ತೆ. t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx ಆಗುತ್ತೆ, ಹೌದಾ? ಓಕೆ, ಡಿ ಎಕ್ಸ್ ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಿ ಅವಾಗ ಏನಾಗುತ್ತೆ sin x ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಈ ಮೈನಸ್ ಇಂದ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಡಿ ಟಿ ಆಗುತ್ತೆ. ಓಕೆ, ಅಂದ್ರೆ sin x ಇಂಟು ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಮೈನಸ್ ಡಿ ಟಿ ಅಂತ ಬರೀಬಹುದು. ಇಲ್ಲಿ ಬರೀತೀನಿ ನೋಡಿ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ cos x ನ ಏನು ತಗೊಂಡು ಟಿ ಅಂತ ತಗೊಂಡು ಟಿ ಅಂತ ಬರ್ಕೊಳ್ಳಿ. sin x ಇಂಟು ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಮೈನಸ್ ಡಿ ಟಿ. ಓಕೆ, ಈ ಮೈನಸ್ ನ ಹೊರಗೆ ಬರ್ಕೊಳ್ಳಿ, ಮೈನಸ್ ಉಳ್ಕಿದ್ದಿದೆ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಟಿ. ಓಕೆ, ಇದು ಇಂಟಿಗ್ರೇಟ್ ಮಾಡಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ 1 ಬೈ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಲಾಗ್ ಆಫ್ ನಮ್ಗೆ ಏನ್ ಬರುತ್ತೆ ಲಾಗ್ ಆಫ್ ಟಿ ಪ್ಲಸ್ ಸಿ ಬರುತ್ತೆ. ಓಕೆ, ಟಿ ಅಂದ್ರೆ ಏನ್ ತಗೊಂಡು cos x ತಗೊಂಡು, ಹೌದಾ? ಸೊ ದಿಸ್ ಯು ಕ್ಯಾನ್ ಆಸ್ ಲಾಗ್ ಆಫ್ ಟಿ ಟು ದಿ ಪವರ್ cos x. ಓಕೆ, ಇಲ್ಲಿ ನೋಡಿ, ಸೊ ಯು ನೋ ದ ಫಾರ್ಮುಲಾಸ್. ನಮ್ಗೆ ಲಾಗ್ a ಟು ದಿ ಪವರ್ b. ಓಕೆ, a ಟು ದಿ ಪವರ್ b ವಿ ಕ್ಯಾನ್ ರೈಟ್ ಆಸ್ ನಾವು b ಇಂಟು ಲಾಗ್ a. ಇಲ್ಲಿರೋ ಪವರ್ ನ ಕೋಎಫಿಷಿಯಂಟ್ ಆಗಿ ಬರ್ಕೊ ಬಂದ ಪವರ್ ಇದು ಕೋಎಫಿಷಿಯಂಟ್ ಆಗಿ ಬರಿಬಹುದು. ಅದೇ ತರ ಕೋಎಫಿಷಿಯಂಟ್ ಇದ್ದು ಪವರ್ ಆಗಿ ಬರಿಬಹುದು. ಸೊ ನಮ್ಗೆ ಇಲ್ಲೇನಿದೆ -1 ಇದೆ, ಹೌದಾ? ಓಕೆ, ಮೈನಸ್ ಇದೆ ಪ್ಲಸ್ ಸಿ. ಇದಸ್ ಮೈನಸ್ ಅಗೇನ್ ಇಟ್ ಆಸ್ ಇಲ್ಲಿ ಪವರ್ ಆಗಿ ಬರ್ಕೊಳ್ತೀನಿ. ಓಕೆ, ನಾವು ದಿಸ್ ಇಸ್ ಲಾಗ್ ಆಫ್ cos x ಟು ದಿ ಪವರ್ ಆಫ್ -1. ಓಕೆ, cos x ಟು ದಿ ಪವರ್ ಆಫ್ -1 ಅಂದ್ರೆ ಏನ್ ಬರೆಯೋದು ನಾವು 1 ಡಿವೈಡೆಡ್ ಬೈ cos x ಆಗುತ್ತೆ. ದಟ್ ಈಸ್ ಲಾಗ್ ಆಫ್ 1 ಡಿವೈಡೆಡ್ ಬೈ cos x. ಓಕೆ, ನಾವು ಸೊ ನಮ್ಗೆ 1 ಡಿವೈಡೆಡ್ ಬೈ cos x ಹೆಂಗ್ ಬರಿಬಹುದು ನಾವು secant x ಬರಿಬಹುದಾ? ಸೊ ದಟ್ ಈಸ್ secant x ಅಂತ ಬರೋದು ಲಾಗ್ ಆಫ್ secant x. ಸೊ ನಮ್ಗೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ನೋಡಿ ಇಲ್ಲಿ ಬಂದಿದೆ ಅದೇನಾ. ಸೊ ಇಂಟಿಗ್ರೇಷನ್ ಆಫ್ tan x ಏನ್ ಬಂದಿದೆ, ಇಂಟಿಗ್ರೇಷನ್ ಆಫ್ tan x ನಮ್ಗೆ ಏನ್ ಬಂದಿದೆ ಲಾಗ್ ಆಫ್ secant x ಪ್ಲಸ್ ಸಿ. ಓಕೆ, ಇಲ್ಲಿ ನೋಡಿ ಡೆರಿವೇಶನ್ ಏನ್ ಕೇಳಲ್ಲ. ಸೊ ಬಟ್ ನಿಮ್ಗೆ ಫಾರ್ಮುಲಾಸ್ ನೆನಪಿರೋಕ್ಕೋಸ್ಕರ ನಾನು ಮಾಡಿಸಿದ್ದೀನಿ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡೋಣ, ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಇಂಟಿಗ್ರೇಷನ್ಸ್ ಆಫ್ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಾಲ್ವ್ ಮಾಡೋಣ. Okay, now we have to find out the integration of cot x. ಇಲ್ಲಿ ನೋಡಿ cot x ಇಂಟಿಗ್ರೇಷನ್ ಏನ್ ಬರುತ್ತೆ ಲಾಗ್ ಆಫ್ sin x ಬರುತ್ತೆ, ಹೌದಾ? ಇದ್ರದ್ದು ಇಂಟಿಗ್ರೇಷನ್ ಮಾಡಬೇಕು ನಾವು. ಈಗ ನೋಡಿ
ಈಗ ಟ್ಯಾನ್ ಎಕ್ಸ್ ಹೆಂಗ್ ಮಾಡಿ ಎಕ್ಸಾಕ್ಟ್ಲಿ ಅದೇ ತರ ಇದೆ, ಏನು ಡಿಫರೆನ್ಸ್ ಇಲ್ಲ. ಸೊ ನಾವು ಜಸ್ಟ್ ನಾವು ಏನ್ ಮಾಡೋ ಅಂದ್ರೆ ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಕಾಟ್ ಎಕ್ಸ್. ಓಕೆ, ನಾವು ಕಾಟ್ ಎಕ್ಸ್ ಹೆಂಗ್ ಬರೀಬಹುದು? ನಾವು ಕಾಟ್ ಎಕ್ಸ್ ಯು ಕ್ಯಾನ್ ರೈಟ್ ಆಸ್ cos x by sin x. ಹೌದಾ? ಇಂಟಿಗ್ರೇಷನ್ ಆಫ್ cos x by sin x. ಹೌದಾ? cos x by sin x ಆಯ್ತು. ನಾವು ಜಸ್ಟ್ ಈ sin x ನ t ಅಂತ ತಗೊಳ್ಳಿ. ಓಕೆ, sin x ವಿಲ್ ಟೇಕ್ ಇಟ್ ಆಸ್ t sin x that is equal to t. sin x ನ t ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ cos x ಬರ್ತಾ, ಅದಕ್ಕೋಸ್ಕರ sin x ನ t ಅಂತ ತಗೊಂಡಿನಿ. sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? cos x ಬರುತ್ತೆ. cos x ಬರ್ಕೊಳ್ಳಿ. t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt divided by dx ಬರುತ್ತೆ. ಓಕೆ, ಇಲ್ಲಿ cos x into dx ಐತಾ, ಅದಕ್ಕೋಸ್ಕರ ಈ dx ನಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನಮಗೆ? cos x into dx that is equal to dt. ಓಕೆ, ಇಷ್ಟ ಆಯ್ತು ನೋಡಿ. ಸೊ ನಾವು ಇಂಟಿಗ್ರೇಷನ್ ಆಫ್ 1 divided by sin x ನ ಏನು ತಗೊಂಡು ನಾವು t ಅಂತ ತಗೊಂಡು t ಬರ್ಕೊಳ್ಳಿ. ನಾವು cos x into dx we can write as dt ಅಂತ ಬರೀಬಹುದು. dt ಅಂತ ಬರೀ. ಸೊ 1/t ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ log t ಆಗುತ್ತೆ. log t plus c. t ಅಂದ್ರೆ ಏನು ತಗೊಂಡು ನಾವು? t ಅಂದ್ರೆ sin x ತಗೊಂಡು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ log of sin x plus c. Okay, which means now integration of cot x ಅಂದ್ರೆ ಏನು ಬರುತ್ತೆ? integration of cot x that is equal to ಏನು ಬರುತ್ತೆ ನಮಗೆ? log of sin x ಬರುತ್ತೆ. ಇಷ್ಟು ನೋಡಿ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಇಂಟಿಗ್ರೇಷನ್ ಮಾಡೋಣ. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂಟಿಗ್ರೇಷನ್ ಕಂಡುಹಿಡಿಯೋಣಂತೆ. Okay, so next integration of secant x. Okay, so secant x that is equal to log of secant x plus tan x ಅಂತ ಹೇಳಿ ಪ್ರೂವ್ ಮಾಡಬೇಕು ನಾವು. ಸೊ ಇದಕ್ಕೆ ಪ್ರೂವ್ ಮಾಡ್ತೀನಿ ನೋಡಿ, ನಮ್ಗೆ ಏನು ಬರೀಬಹುದು? ಸೊ ದಟ್ ಈಸ್ ಇಂಟಿಗ್ರೇಷನ್ ಆಫ್ secant x, okay, dx. ಇಂಟಿಗ್ರೇಷನ್ ಆಫ್ secant x dx I can write it as ಇಂಟಿಗ್ರೇಷನ್ ಆಫ್ ಇದು secant x ನ ಮಲ್ಟಿಪ್ಲೈ ಡಿವೈಡೆಡ್ ಬೈ secant x into tan x. secant x plus tan x ಮಾಡ್ತೀನಿ ನೋಡಿ. ಮಲ್ಟಿಪ್ಲೈ ಡಿವೈಡೆಡ್ ಬೈ secant x plus tan x divided by secant x plus tan x. ಓಕೆ, ಈಗ ಮಾಡಿನ. ಸೊ ಇದು secant x. ಓಕೆ, ಇದು ಹೆಂಗಿದೆ ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ನ್ಯೂಮರೇಟರ್ ಬರುತ್ತೆ. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನ್ಯೂಮರೇಟರ್ ಬರುತ್ತೆ. ಬೇಕಾದ್ರೆ ಇದನ್ನ t ಅಂತ ತಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ secant x plus tan x, secant x plus tan x that is equal to t ಅಂತ ತಗೊಳ್ತೀವಿ. secant x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? secant x into tan x ಬರ್ತದೆ. ಅದೇ ತರ ಪ್ಲಸ್ tan x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ? secant square x ಬರ್ತದೆ. ಓಕೆ, t ನ ಡಿಫರೆನ್ಶಿಯೇಟ್ ಮಾಡಿದ್ರೆ dt divided by dx. ಓಕೆ, ಇಲ್ಲಿದೆ. ಇದು ಯಾವ ತರ ಇದೆ ವಾಪಸ್ ಅದೇ ತರ ಬರ್ಕೋಬಹುದು ನಾವು. ಇದು ನೋಡಿ, ಇಲ್ಲಿ secant x ನ ಕಾಮನ್ ತಗೊಳ್ಳಿ. secant x ನ ಕಾಮನ್ ತಗೊಂಡ್ರೆ ಏನಾಗುತ್ತೆ? secant x ಟೇಕ್ ಕಾಮನ್. ಇಲ್ಲಿ ಏನು ಉಳಿಯುತ್ತೆ? tan x ಪ್ಲಸ್ secant x. ಹೌದಾ? secant x ನ ಕಾಮನ್ ತಗೊಳ್ಳಿ. ಅಲ್ಲೇ ಬೇಕಾದ್ರೆ ಇಲ್ಲಿನೂ ಅದೇ ನೋಡಿ, secant x ಕಾಮನ್ ತಗೊಳ್ಳಿ. tan x plus secant x ಐತಾ? dx ನಲ್ಲಿ ಮಲ್ಟಿಪ್ಲೈ ಮಾಡಿ. dx you multiply it here, that is equal to dt. ಓಕೆ, ಆದರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ಇಂಟಿಗ್ರೇಷನ್ ಆಫ್ ಸೊ 1 divided by secant x plus tan x you can write as t ಅಂತ ಬರೀಬಹುದು. ಅದೇ ತರ secant x plus tan x ನಾವು ಏನು ಬರೀಬಹುದು? ನಾವು dx ಐತ್ ನೋಡಿ. ಇದನ್ನ ಕಂಪ್ಲೀಟ್ ಆಗಿ ಏನು ಬರುತ್ತೆ? dt ಅಂತ ಬರೀಬಹುದು. ಅದೇ dt ಅಂತ ಬರೀತಾನೆ. 1/t ದ ಇಂಟಿಗ್ರೇಷನ್ ಏನಾಗುತ್ತೆ? ದಟ್ ಈಸ್ log t ಆಗುತ್ತೆ. ಹೌದಾ? log t plus c. ಓಕೆ, ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ನೋಡಿ ಏನ್ ಮಾಡೋಣ ಅಂದ್ರೆ, ಸೊ ನಮ್ಗೆ ಟಿ ವ್ಯಾಲ್ಯೂ ಏನು ತಗೊಂಡು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮುಗೀತು. ಓಕೆ, ನಮ್ಗೆ ಏನಿದೆ? ನಮ್ಗೆ ಲಾಗ್ ಆಫ್ ಟಿ ವ್ಯಾಲ್ಯೂ ಏನು ತಗೊಂಡು ನಾವು secant x plus tan x ಪ್ಲಸ್ ಸಿ. ಹೌದಾ? ಇಷ್ಟ ಆಯ್ತಾ? ವಿಚ್ ಮೀನ್ಸ್ ಇಂಟಿಗ್ರೇಷನ್ ಆಫ್ secant x ಏನು ಬಂತು? ಇಂಟಿಗ್ರೇಷನ್ ಆಫ್ secant x ಅಂದ್ರೆ ನಮ್ಗೆ ಇಷ್ಟು ಬಂತು. ಓಕೆ, ಜಸ್ಟ್ ಇಷ್ಟೇ ನೋಡಿ. ಈ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಇಂಟಿಗ್ರೇಷನ್ ನೋಡಿ ಏನು ಕೊಟ್ಟಿದ್ದಾರೆ ಅಂದ್ರೆ ನಮಗೆ ಇಂಟಿಗ್ರೇಷನ್ ಆಫ್ cosecant x dx. ಓಕೆ, ಅದು ಏನು ಬರುತ್ತೆ ನಮಗೆ? ಲಾಗ್ ಆಫ್ cosecant x minus cot x. ಓಕೆ, ಇದನ್ನ ಇಂಟಿಗ್ರೇಟ್ ಮಾಡೋಣ ನೋಡಿ. ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಸೊ ದಿಸ್ ಐ ವಿಲ್ ರೈಟ್ ಆಸ್ ಸೇಮ್ ಆಸ್ ಪ್ರಿವಿಯಸ್ಲಿ ಹೆಂಗ್ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ತರ ಮಾಡೀನಿ ಇದನ್ನು. ಓಕೆ, ಇಂಟಿಗ್ರೇಷನ್ ಆಫ್ ಏನಿದೆ ನಮಗೆ? cosecant x. ಹೌದಾ? ಇಂಟಿಗ್ರೇಷನ್ ಆಫ್ cosecant dx. ಓಕೆ, ದಿಸ್ ಐ ಕ್ಯಾನ್ ರೈಟ್ ಆಸ್ ಇಂಟಿಗ್ರೇಷನ್ ಆಫ್ cosecant x. ಇದನ್ನ ಏನು ಮಾಡೋಣ?
ಸೊ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಅಲ್ಲಿ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮಾಡಿದೆ, ಅದೇ ತರ ಇಲ್ಲಿ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್, ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಓಕೆ, ಇಷ್ಟು ಬಂತ ನೋಡಿ. ನಾವು ಯು ಜಸ್ಟ್ ಸಿ ಇದನ್ನ, ಸೊ ನಾವು ಯು ಟೇಕ್ ಇಟ್ ಆಸ್ ಇದನ್ನ ಟಿ ಅಂತ ತಗೊಳ್ಳಿ, ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ನ ಟಿ ಅಂತ ತಗೊಳ್ಳಿ, ಇದನ್ನ ಬರ್ತಾವ. ಓಕೆ, ಐ ವಿಲ್ ಸಿ ದಿಸ್ ಡೈರೆಕ್ಟ್ ಟೇಕ್ ಇಟ್ ಆಸ್ ನಾವು ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಇಲ್ಲಿ ನೋಡಿ, ಬಟ್ ಇವೆಲ್ಲ ಏನ್ ಡೆರಿವೇಟಿವ್ ಮಾಡ್ತಿದ್ದೀನಲ್ಲ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್, ಟ್ಯಾನ್ ಎಕ್ಸ್, ಕಾಟ್ ಎಕ್ಸ್ ಮಾಡಿಸಿದ್ದೀನಲ್ಲ, ಅವು ನಿಮ್ಗೆ ಈ ಎಕ್ಸೈಸ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಎಕ್ಸೈಸ್ ಕೇಳ್ತಾರೆ, ನೆಕ್ಸ್ಟ್ ಎಕ್ಸೈಸ್ ಅಲ್ಲಿ ಕ್ವಶನ್ಸ್ ಇದಾವೆ, ಬಟ್ ಅವ್ರ ಕಾನ್ಸೆಪ್ಟ್ ಈ ಎಕ್ಸೈಸ್ ಅಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ನಮ್ಗೆ ಗೊತ್ತಿರಬೇಕು, ಅದಕ್ಕೋಸ್ಕರ ಈ ಎಕ್ಸೈಸ್ ಅಲ್ಲಿ ಮಾಡಿಸ್ತಿದ್ದೀನಿ. ಓಕೆ, ಜಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. ಹಾಗೆ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ದಟ್ ಇಸ್ ಈಕ್ವಲ್ ಏನಿದೆ, ಟಿ ಇದೆ. ಓಕೆ, ಕೊಸಿಕೆಂಟ್ ಎಕ್ಸ್ ನ ನಾವೇನ್ ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡೋಣ. ಕೊಸಿಕೆಂಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಹೌದಾ? ಓಕೆ, ಅದೇ ತರ ಪ್ಲಸ್ ಕಾಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ, ನಮಗೆ ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಮನ್ ಇದೆ, ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಮನ್ ಇದೆ. ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ, ಕಾಟ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಎಕ್ಸ್. ಹೌದಾ? ದಟ್ ಈಸ್ ಈಕ್ವಲ್ ಟು ಡಿ ಟಿ ಡಿವೈಡೆಡ್ ಬೈ ಓಕೆ, ಡಿ ಟಿ ಡಿವೈಡೆಡ್ ಬೈ ಬರೆಯಕ್ಕಿಂತ ಓಕೆ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ, ಅವಾಗ ಏನಾಗುತ್ತೆ, ಸೊ ದಟ್ ಈಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ. ಡಿ ಎಕ್ಸ್ ನ ಇಲ್ಲಿ ಡಿ ಎಕ್ಸ್ ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ನೋಡಿ. ಆಮೇಲೆ ಮೈನಸ್ ಇಂದ ಆ ಕಡೆ ಕಳಿಸ್ತೀನಿ, ಮೈನಸ್ ಈ ಕಡೆ ಕಳಿಸಿ ಏನಾಗುತ್ತೆ ನಮಗೆ, ದಟ್ ಈಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇಲ್ಲಿ ನೋಡಿ, ನಾವು ಇಲ್ಲಿ ಏನಿದೆ ಅದಷ್ಟೇ ಬರ್ಕೊಳ್ಳೋಣ ಈ ಕಡೆನು. ಓಕೆ, ಕಾಟ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಎಕ್ಸ್ ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಟಿ. ಅಂದ್ರೆ ನಾವು ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಪ್ಲಸ್ ಕೊಸಿಕೆಂಟ್ ಎಕ್ಸ್ ಡಿ ಎಕ್ಸ್ ವಿ ಕ್ಯಾನ್ ರೈಟ್ ಆಸ್ ಮೈನಸ್ ಡಿ ಟಿ ಅಂತ ಬರೀತಾರೆ, ಅದು ಬರೀತೀವಿ ನೋಡಿ. ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಇದೇನಾಗುತ್ತೆ, ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅಂತ ತೊಗೊಂಡು ಟಿ ಅಂತ ತೊಗೊಂಡು ಟಿ ಬರೀತೀವಿ. ಸೊ ದಿಸ್ ಕಂಪ್ಲೀಟ್ ನ್ಯೂಮರೇಟರ್ ಏನಂತ ಬರೀಬಹುದು, ಮೈನಸ್ ಡಿ ಟಿ ಅಂತ ಬರೀ, ಮೈನಸ್ ಡಿ ಟಿ ಬರೀ. ಓಕೆ, ಮೈನಸ್ ನ ಹೊರಗೆ ತಗೊಳ್ಳಿ, ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಟಿ. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಟಿ ಏನ್ ಬರುತ್ತೆ ನಮಗೆ, ಮೈನಸ್ ಲಾಗ್ ಟಿ ಬರುತ್ತೆ, ಲಾಗ್ ಟಿ ಪ್ಲಸ್ ಸಿ. ಓಕೆ, ನಾವು ಜಸ್ಟ್ ಇಲ್ಲಿ ಮೈನಸ್ ನ ಇಲ್ಲಿ ತರ್ತೀನಿ, ವೈ ಬಿಕಾಸ್ ನಾವು ಯು ನೋ ದಟ್ ಐ ಹ್ಯಾವ್ ಟೋಲ್ಡ್ ಯು. ಸೊ ನಮಗೆ ಲಾಗ್ ಆಫ್ ಎ ಟು ದಿ ಪವರ್ ಬಿ ವಿ ಕ್ಯಾನ್ ರೈಟ್ ಆಸ್ ಬಿ ಇಂಟು ಲಾಗ್ ಆಫ್ ಎ ಅಂತ ಬರಿಬಹುದು ಅಂತ ಹೇಳಿದ್ವಿ. ಓಕೆ, ಈ ಬಿ ಪವರ್ ಇದ್ದಿದ್ದು ಇಲ್ಲಿ ಕೋಎಫಿಷಿಯಂಟ್ ಆಗಿ ಬರ್ಕೋಬಹುದು. ಅದೇ ತರ ಇಲ್ಲಿ -1 ಇದ್ದಿದ್ದು ಪವರ್ ಆಗಿ ಬರ್ಕೊಳ್ತೀನಿ, ದಟ್ ಈಸ್ ಲಾಗ್ ಆಫ್ ಟಿ ಟು ದಿ ಪವರ್ -1 ಪ್ಲಸ್ ಸಿ. ಓಕೆ, ಟಿ ಟು ದಿ ಪವರ್ -1 ಅಂದ್ರೆ ಲಾಗ್ ಆಫ್ 1 ಡಿವೈಡೆಡ್ ಬೈ ಟಿ ಪ್ಲಸ್ ಸಿ. ಓಕೆ, ದಟ್ ಈಸ್ ಲಾಗ್ ಆಫ್ ಟಿ ಅಂದ್ರೆ ಏನ್ ತಗೊಂಡಿ ನಾವು, ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಹೌದಾ? ಓಕೆ, 1 ಡಿವೈಡೆಡ್ ಬೈ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್. ಹೌದಾ? 1 ಡಿವೈಡ್ ಬೈ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಓಕೆ, ಬಟ್ ಈ ತರ ಇಲ್ಲ ನಮ್ಗೆ ಆನ್ಸರ್, ಈ ತರ ಐತಾ ಇಲ್ಲಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ, ಇಲ್ಲೇ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಮಾಡೋಣ. ಓಕೆ, ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಮಾಡ್ತಾನೆ. ಲಾಗ್ ಆಫ್ ಈ ಆ ಫಾರ್ಮೆಟ್ ತರಬೇಕು ನಾವು, ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿವೈಡ್ ಮಾಡಕ್. ಹೌದಾ? ಸೊ ದಟ್ ಈಸ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್. ಓಕೆ, ಪ್ಲಸ್ ಸಿ. ಓಕೆ, ನಾವು ಈ ಜಸ್ಟ್ ಸಿ ಇದು ಹೆಂಗಿದೆ, ನ್ಯೂಮರೇಟರ್ ಹೆಂಗಿದೆ, ಇದು ಹೆಂಗ್ ಬರಿಬಹುದು, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ a plus b into a minus b. ಹೌದಾ? a plus b into a minus b ಕ್ಯಾನ್ ರೈಟ್ ಆಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಹೌದಾ? ಅದೇ ತರ ಬರ್ಕೊಳ್ತೀನಿ ನೋಡಿ, ದಟ್ ಈಸ್ ಲಾಗ್ ಆಫ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ ದಿಸ್ ಯು ಕ್ಯಾನ್ ರೈಟ್ ಆಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ. ಓಕೆ, ನಾವು ಯು ನೋ ದಟ್, ಸೊ ನಿಮಗೆ ಗೊತ್ತಿದೆ ಏನು, ಸೊ ಯು ನೋ ದಟ್ ನಮಗೆ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು, 1. ಹೌದಾ? ಇದೆಲ್ಲಿ ಕಲ್ತಿದ್ರೆ ನೀವು 10th ಅಲ್ಲಿ ಕಲ್ತಿದ್ರ, ಫಸ್ಟ್ ಇಯರ್ ಅಲ್ಲೂ ಕಲ್ತಿದ್ರ. ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನ್ ಬರುತ್ತೆ ನಮಗೆ, 1 ಬರುತ್ತೆ. ಅದನ್ನ ಹೆಂಗ್ ಬರೀತೀವಿ ನೋಡಿ, ದಟ್ ಈಸ್ ಲಾಗ್ ಆಫ್ ನಾವ್ ಏನ್ ಬರಿಬಹುದು, ಇದನ್ನ 1 ಅಂತ ಬರ್ದ್ಬಿಟ್ರೆ ಡೈರೆಕ್ಟ್ ಆಗಿ ನಮ್ಗೆ ಏನ್ ಬರುತ್ತೆ, ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಡಿವೈಡೆಡ್ ಬೈ
1. ಓಕೆ ಪ್ಲಸ್ ಸಿ. ಓಕೆ ಇಷ್ಟೇನಾ? ಓಕೆ ಇಷ್ಟು ಇದನ್ನ ಹೆಂಗೆ ಬರಿಬೋದು ಡೈರೆಕ್ಟ್ ಆಗಿ ಲಾಗ್ ಆಫ್ ನಮಗೆ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಪ್ಲಸ್ ಸಿ. ಓಕೆ ಇಷ್ಟು ಬರಿಬೋದಾ? ಓಕೆ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ನೋಡ್ತೀವಿ ಇಷ್ಟು ಬರುತ್ತೆ. ಓಕೆ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಇವೆಲ್ಲ ಡಿರೈವ್ ಮಾಡಿ ಅಂತೇಳಿ ಕೇಳಲ್ಲ, ಬಟ್ ನಿಮ್ಗೆ ಗೊತ್ತಿರ್ಬೇಕಂತೇಳಿ. ಸೊ ನಿಮ್ಗೆ ಈಗ ಒಂದ್ಸಲ ಡಿರೈವ್ ಮಾಡಿಬಿಟ್ರೆ ನಿಮಗೆ ಈ ಫಾರ್ಮುಲಾ ಬೈಹಟೆ ಮಾಡೋದು ಬೇಕಾಗಿಲ್ಲ. ಓಕೆ ಅದಕ್ಕೋಸ್ಕರ ನಿಮ್ಗೆ ಒಂದ್ಸಲ ಡಿರೈವ್ ಮಾಡಿಬಿಡಿ. ಓಕೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ ನೆಕ್ಸ್ಟ್ ಎಕ್ಸಾಂಪಲ್ ಕ್ವಶನ್ ಸಾಲ್ವ್ ಮಾಡೋಣ ಈಗ. ಓಕೆ ಎಕ್ಸಾಂಪಲ್ ಕ್ವಶನ್ಸ್ ನೋಡಿ ನೆಕ್ಸ್ಟ್ ಯಾವ್ದಿದೆ? ಎಕ್ಸಾಂಪಲ್ 6. ಓಕೆ ಎಕ್ಸಾಂಪಲ್ 6 ಅಲ್ಲಿ ಫಸ್ಟ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ. ಸೊ ನಮಗೆ ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಷ್ಟು ಕೊಟ್ಟಿದ್ದಾರೆ. ಇಂಟಿಗ್ರೇಷನ್ ಆಫ್ ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಇಷ್ಟು ಇದನ್ನ ಏನ್ ಮಾಡೋಣ ಅಂದ್ರೆ, ಸೊ ನಾವು ಇಂಟಿಗ್ರೇಟ್ ಮಾಡ್ಕೊಂಡು ಇದು ಯಾವ ತರ ಇಂಟಿಗ್ರೇಟ್ ಏನ್ ತಗೊಂಡ್ರೆ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ನೊಂದು ಟರ್ಮ್ ಬರುತ್ತೆ ಇಲ್ಲಿ. ಓಕೆ ಇಲ್ಲಿ ನೋಡಿ ಇಲ್ಲಿ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ ತಗೊಂಡ್ರು ಬರಲ್ಲ. ಓಕೆ ಸೈನ್ ಸ್ಕ್ವೇರ್ ಎಕ್ಸ್ ತಗೊಂಡ್ರು ಬರಲ್ಲ. ಓಕೆ ಬಟ್ ನಾವು ಸೈನ್ ಎಕ್ಸ್ ತಗೋಬಹುದು. ಓಕೆ ನಾವೇನು ಮಾಡೋದು ಸೈನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ಅಂತ ತಗೋಬಹುದು. ಸೈನ್ ಎಕ್ಸ್ ಅಂತ ಟಿ ಅಂತ ತಗೋಬಹುದು. ಸೊ ಅದನ್ನ ಹೆಂಗ್ ಬರೀತೀವಿ ನೋಡಿ. ಸೊ ದಿಸ್ ವಿ ಕ್ಯಾನ್ ಡಾಸ್ ಅದರ್ವೈಸ್ ಸೈನ್ ಎಕ್ಸ್ ತೊಗೊಳಕಿನ ಕಾಸ್ ಎಕ್ಸ್ ತೊಗೊಳೋಣ. ಬಿಕಾಸ್ ಸೈನ್ ಎಕ್ಸ್ ತೊಗೊಂಡ್ರೆ ನಮಗೆ ಕಾಸ್ ಸ್ಕ್ವಯರ್ ಎಕ್ಸ್ ಓಕೆ ಇಲ್ಲ ಬರಲ್ಲ ಇದು. ಕಾಸ್ ಎಕ್ಸ್ ತಗೊಳ್ಳಿ. ಕಾಸ್ ಎಕ್ಸ್ ತೊಗೊಂಡ್ರೆ ಬರುತ್ತೆ ನೋಡಿ. ಸೈನ್ ಎಕ್ಸ್ ತೊಗೊಂಡ್ರೆ ಏನಾಗುತ್ತೆ ಇದೇನಾಗುತ್ತೆ ಟಿ ಸ್ಕ್ವೇರ್ ಆಗುತ್ತೆ. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಎಕ್ಸ್ ಬರುತ್ತೆ. ಓಕೆ ಇಲ್ಲಿ ಡಿ ಟಿ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಇದೆ. ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ ಹೌದಾ. ಬಟ್ ನಮ್ಗೆ ಏನಾದ್ರು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಬರಬೇಕು. ಓಕೆ ಸೊ ಅದ್ರ ನಮ್ಗೆ ಏನಾಗುತ್ತೆ ಸೈನ್ ಎಕ್ಸ್ ತೊಗೊಂಡ್ರು ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಿ ಡಿಲೀಟ್ ಮಾಡ್ತಾರೆ. ಓಕೆ ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಈಗ ನಾವು ಐ ವಿಲ್ ರೈಟ್ ಇದನ್ನ ಹೆಂಗ್ ಬರ್ಕೊಳ್ತೀನಿ ಅಂದ್ರೆ, ಸೊ ದಿಸ್ ಯು ಕ್ಯಾನ್ ಆಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬರಿಬಹುದು ಸೈನ್ ಕ್ಯೂಬ್ ಎಕ್ಸ್. ಅದೇ ತರ ಕಾಸ್ ಸ್ಕ್ವೇರ್ ಎಕ್ಸ್ ಯು ಕ್ಯಾನ್ ಆಸ್ ಕಾಸ್ ಸ್ಕ್ವೇರ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. Okay, now you just see ಈ sin square x I can write as 1 minus cos square x ಅಂತ ಬರಿಬೋದಾ. ಓಕೆ ಈ cos square x ಹಂಗಿದೆ ಹಂಗೆ ಬರ್ಕೊಳ್ತೀನಿ. ಓಕೆ ಈಗ sin x ಹೊರಗೆ ತಗೊಳ್ತೀನಿ ನೋಡಿ. ನಾವು ಅದನ್ನೇ ನೋಡಿ ಈಗ ಇರೋದನ್ನ ನಾವು ಹೆಂಗ್ ಬರ್ಕೊಂಡಿದೀನಿ ಅಂದ್ರೆ ಈ ತರ ಬರ್ಕೊಂಡಿದ್ದೀನಿ. ಇದನ್ನೇ ಈ ತರ ಬರ್ಕೊಂಡು ಈಗ ನೋಡಿ cos x ನ t ಅಂತ ತಗೊಂಡ್ರೆ cos x ನ ಡಿಫರೆನ್ಷಿಯೇಟ್ ಮಾಡಿದ್ರೆ sin x ಬರ್ತಾ ಇಲ್ಲ ಐತಿ sin x ಕೊಡು. ಓಕೆ ಅದಕ್ಕೋಸ್ಕರ ಏನ್ ಮಾಡ್ತಾನ cos x that is equal to ಅಂತ ತಗೊಂಡು t ಅಂತ ತಗೊಂಡು cos x ನ ಡಿಫರೆನ್ಶಿಯೇಟ್ ಮಾಡಿ ಏನಾಗುತ್ತೆ ನಮಗೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಮೈನಸ್ ಸೈನ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ ಈ ಡಿ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಯಾವಾಗ ಏನಾಗುತ್ತೆ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ ಈ ಮೈನಸ್ ಇಂದ ಆ ಕಡೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಮೈನಸ್ ಡಿ ಟಿ. ಅದನ್ನ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. cos x ಅಂದ್ರೆ ಏನು ತಗೊಂಡು ಟಿ ತಗೊಂಡಿದ್ದೀನಿ ದಟ್ ಈಸ್ 1 minus t ಸ್ಕ್ವೇರ್ ಓಕೆ ಇಂಟು ಟಿ ಸ್ಕ್ವೇರ್ ಸೈನ್ ಎಕ್ಸ್ ಡಿ ಎಕ್ಸ್ ಯು ಕ್ಯಾನ್ ಇಟ್ ಆಸ್ ಮೈನಸ್ ಡಿ ಟಿ ಅಂತ ಬರೀ. ಓಕೆ ಈಗ ನೋಡಿ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂದ ಟಿ ಸ್ಕ್ವೇರ್ ಇಂದ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತೇನೆ ಅವಾಗ ಏನಾಗುತ್ತೆ ಇದು ಮೈನಸ್ ಟಿ ಸ್ಕ್ವೇರ್ ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಟಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಮಾಡಿದ್ರೆ ಅಂದ್ರೆ ಟಿ ಟು ದಿ ಪವರ್ 4 ಆಗುತ್ತೆ. ಇದ್ರದ್ದು ಇಂಟಿಗ್ರೇಷನ್ ಮಾಡೋಣ. ಓಕೆ ಫಸ್ಟ್ ಟಿ ಪಾಸಿಟಿವ್ ಇರೋದು ಫಸ್ಟ್ ಬರ್ಕೊಂಡಿದ್ದೀನಿ ನಾವು. ಇಂಟಿಗ್ರೇಷನ್ ಆಫ್ ಟಿ ಟು ದಿ ಪವರ್ 4 ಮೈನಸ್ ಟಿ ಸ್ಕ್ವೇರ್. ಓಕೆ ಓಕೆ ಇದು ಡಿ ಟಿ ಕನ್ವರ್ಟ್ ಮಾಡಿವಲ್ಲ ಇದನ್ನ ಇದು ಎರೇಸರ್ ವರ್ಕ್ ಆಗ್ತಿಲ್ಲ. ಡಿ ಟಿ ನ ಕನ್ವರ್ಟ್ ಮಾಡಿ ವೈ ಬಿಕಾಸ್ ಡಿ ಟಿ ಇರೋದು ಡಿ ಟಿ ಬರುತ್ತೆ. ಓಕೆ ನಾವು ಇದನ್ನೇನು ಮಾಡೋಣ ಡಿ ಟಿ ರೈಟ್ ನಾವು ಟಿ ಟು ದಿ ಪವರ್ 4. ಓಕೆ ಟಿ ಟು ದಿ ಪವರ್ 4 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಟಿ ಟು ದಿ ಪವರ್ 4 ಪ್ಲಸ್ 1 ಡಿವೈಡೆಡ್ ಬೈ 4 ಪ್ಲಸ್ 1. ಓಕೆ ಮೈನಸ್ ಆಫ್ ಟಿ ಟು ದಿ ಪವರ್ 2 ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ಟಿ ಟು ದಿ ಪವರ್ 2 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ ಸಿ. ಟಿ ವ್ಯಾಲ್ಯೂ ಏನು ತಗೊಂಡು ನಾವು ಟಿ ವ್ಯಾಲ್ಯೂ ಕಾಸ್ ಎಕ್ಸ್ ತಗೊಂಡು ಹೌದಾ. ಸೊ ಫಸ್ಟ್ ಟಿ ಟು ದಿ ಪವರ್ 5 ಡಿವೈಡೆಡ್ ಬೈ ಟಿ ಟು ದಿ ಪವರ್ 5 ಡಿವೈಡೆಡ್ ಬೈ 5 minus of t to the power 3 divided by 3 plus c. Okay, t value into cos x ನೋಡಿ cos x ಇಲ್ಲಿ substitute ಮಾಡ್ತೀನಿ. cos to the power 5x divided by 5 minus of cos to the power 3x divided by 3 plus c. Okay, ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ.
ಓಕೆ, ಈಗ ನೋಡಿ ಎಕ್ಸಾಂಪಲ್ 6 ಅಲ್ಲಿಂದ ಸೊ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವಶನ್ ಏನಿದೆ ನಮಗೆ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ 1. ಈಗ ನಾರ್ಮಲ್ ಆಗಿ ನೋಡಿ ಇದು ನ್ಯೂಮರೇಟರ್ ಸ್ಪ್ಲಿಟ್ ಮಾಡಕ್ ಬರಲ್ಲ. ಓಕೆ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡಕ್ ಬರಲ್ಲ. ಸೊ ದಟ್ ಈಸ್ ವೈ ಬಿಕಾಸ್ ಸೈನ್ ಎಕ್ಸ್ ಅಷ್ಟೇ ಇದೆ. ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಪ್ಲಸ್ ಎ ವಿ ವಿಲ್ ಟೇಕ್ ಇಟ್ ಆಸ್ ಟಿ. ಓಕೆ, ಎಕ್ಸ್ ಪ್ಲಸ್ ಏನ ಏನ್ ತಗೊಂಡು ಟಿ ಅಂತ ತಗೊಳ್ಳೋಣ. ಸೊ ಎಕ್ಸ್ ಪ್ಲಸ್ ಏನ ಟಿ ಅಂತ ತಗೊಂಡ್ರೆ ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಟಿ. ಓಕೆ, ಡಿ ಎಕ್ಸ್. ಓಕೆ, ಈ ಎಕ್ಸ್ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಎಕ್ಸ್ ಪ್ಲಸ್ ಏನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನಾಗುತ್ತೆ 1 ಆಗುತ್ತೆ. ಏನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಓಕೆ, ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ಟಿ ಡಿವೈಡೆಡ್ ಬೈ ಡಿ ಎಕ್ಸ್. ಓಕೆ, ನಾವು ಇದಕ್ಕೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಡಿ ಟಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಆಫ್, ಬಟ್ ಇಲ್ಲಿ ಅಗೇನ್ ಸೈನ್ ಎಕ್ಸ್ ಐತಲ್ಲ, ಈ ಸೈನ್ ಎಕ್ಸ್ ಇದು ಏನ್ ಮಾಡ್ಬೇಕಂದ್ರೆ ಇನ್ ಟರ್ಮ್ಸ್ ಆಫ್ ಅದನ್ನು ಟಿ ಎಲ್ ಕನ್ವರ್ಟ್ ಮಾಡಿ, ಟಿ ಎಲ್ ಏನ್ ಕನ್ವರ್ಟ್ ಮಾಡುತ್ತೆ ಇದನ್ನ ನೋಡಿ. ಓಕೆ, ಇನ್ ಸೈನ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಟಿ ಎಲ್ ಕನ್ವರ್ಟ್ ಮಾಡಿದ್ರೆ ಈ ಪ್ಲಸ್ ಏನ್ ಆ ಕಡೆ ಕಳಿಸಿ, ಪ್ಲಸ್ ಏನ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ಟಿ ಮೈನಸ್ ಎ. ಹೌದಾ? ಓಕೆ, ಪ್ಲಸ್ ಏನ್ ಆ ಕಡೆ ಕಳಿಸಿದ್ರೆ ಮೈನಸ್ ಎ ಆಗುತ್ತೆ. ಎಕ್ಸ್ ದಟ್ ಈಸ್ ಈಕ್ವಲ್ ಟು ಟಿ ಮೈನಸ್ ಎ ಬರ್ತದೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನ್ ಬರೀಬಹುದು, ಟಿ ಮೈನಸ್ ಎ ಅಂತ ಸಬ್ಸ್ಟಿಟ್ಯೂಟ್ ಮಾಡೋದು. ದಟ್ಸ್ ಯು ಕ್ಯಾನ್ ರೈಟ್ ಆಸ್ ಸೈನ್ ಆಫ್ ಟಿ ಮೈನಸ್ ಎ ಅಂತ ಬರೀಬಹುದು. ಓಕೆ, ಸೊ ಡಿ ಎಕ್ಸ್ ಕ್ಯಾನ್ ರೈಟ್ ಆಸ್ ಡೈರೆಕ್ಟ್ಲಿ ಡಿ ಟಿ ಅಂತ ಬರೀಬಹುದು. ಡಿವೈಡೆಡ್ ಬೈ ಏನಿದೆ ಸೈನ್ ಟಿ ಇದೆ, ಸೈನ್ ಟಿ ಬರ್ತದೆ. ಓಕೆ, ನಿಮ್ಗೆ ಇನ್ನೊಂದು ಫಾರ್ಮುಲಾ ಗೊತ್ತಿರ್ಬೇಕು. ಏನ್ ಫಾರ್ಮುಲಾ? ದಟ್ ಈಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಫಾರ್ಮುಲಾ ಗೊತ್ತಿರ್ಬೇಕು. ಸೈನ್ ಆಫ್ ಎಕ್ಸ್ ಮೈನಸ್ ವೈ ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ. ಈ ಫಾರ್ಮುಲಾ ಗೊತ್ತಿರ್ಬೇಕು. ಓಕೆ, ನಾವು ಅದೇ ತರ ಇದು ಸೈನ್ ಆಫ್ ಟಿ ಮೈನಸ್ ಎ ಇದೆ. ಹೌದಾ? ಅದೇ ತರ ದಿಸ್ ಯು ಕ್ಯಾನ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಇಂಟು ಕಾಸ್ ಎ ಮೈನಸ್ ಆಫ್ ಕಾಸ್ ಟಿ ಇಂಟು ಸೈನ್ ಎ ಇದು. ಓಕೆ, ನಾವು ಡಿವೈಡೆಡ್ ಬೈ ಸೈನ್ ಟಿ ಇದೆನಾ? ಓಕೆ, ಡಿವೈಡೆಡ್ ಬೈ ಸೈನ್ ಟಿ ಬರ್ಕೊಳ್ಳಿ, ಸೈನ್ ಟಿ. ಓಕೆ, ಈಗ ನೋಡಿ ಇದನ್ನ ಏನ್ ಮಾಡೋಣ. ಓಕೆ, ಸೊ ಇದನ್ನ ಏನ್ ಮಾಡೋಣ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡೋಣ. ಓಕೆ, ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ತೀವಿ ನೋಡಿ. ಇಂಟಿಗ್ರೇಷನ್ ಆಫ್ ಸೈನ್ ಟಿ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಟಿ ಮೈನಸ್ ಆಫ್ ಕಾಸ್ ಟಿ ಸೈನ್ ಎ ಡಿವೈಡೆಡ್ ಬೈ ಸೈನ್ ಟಿ. ಓಕೆ, ಇಷ್ಟು ಬಂತು. ಓಕೆ, ಈಗ ನೋಡಿ ಡಿವೈಡೆಡ್ ಇದು ಸೈನ್ ಟಿ ಕ್ಯಾನ್ಸಲ್ ಮಾಡಿ. ಓಕೆ, ಇಲ್ಲಿ ಕಾಸ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಮಾಡಿದ್ರೆ ಏನಾಗುತ್ತೆ ನಮಗೆ ಕಾಟ್ ಟಿ ಬರುತ್ತೆ. ಇದು ಸಪರೇಟ್ ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಆಫ್ ಕಾಸ್ ಎ ವಿತ್ ರೆಸ್ಪೆಕ್ಟ್ ಟು ಟಿ ಮೈನಸ್ ಆಫ್ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಡಿವೈಡೆಡ್ ಬೈ ಸೈನ್ ಟಿ ಅಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಕಾಟ್ ಟಿ ಆಗುತ್ತೆ. ಕಾಟ್ ಟಿ ಸೈನ್ ಎ ಡಿ ಟಿ. ಓಕೆ, ಇನ್ನು ನೋಡಿ ಇದು ಕಾನ್ಸ್ಟೆಂಟ್, ಕಾಸ್ ಎ ಅನ್ನೋದು ಕಾನ್ಸ್ಟೆಂಟ್. ಹೌದಾ? ಟಿ ಅನ್ನೋದು ಏನಾದ್ರು ಐತೆ ಕಾನ್ಸ್ಟೆಂಟ್ ನ ಹೊರಗೆ ಬರ್ಕೊಳ್ತೀನಿ. ಕಾಸ್ ಎ ಅದು ಅಷ್ಟು ಹೊರಗೆ ಬರ್ತೀನಿ. ಇಲ್ಲಿ ನೋಡ್ತು 1 ನೋಡಿ, ಇಂಟಿಗ್ರೇಷನ್ ಆಫ್ 1 ಮಾಡೋದು ಮೈನಸ್ ಯು ರೈಟ್ ಆಸ್ ಇಟ್ ಈಸ್. ಇಲ್ಲಿ ನೋಡಿ ಸೈನ್ ಏನಾದ್ರು ಹೊರಗೆ ಬರ್ಕೊಳ್ಳಿ, ಸೈನ್ ಎ ಅನ್ನೋದು ಕಾನ್ಸ್ಟೆಂಟ್, ಅದನ್ನು ಹೊರಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ ನಮಗೆ ಕಾಟ್ ಟಿ ಆಗುತ್ತೆ, ಕಾಟ್ ಟಿ ಡಿ ಟಿ. ಓಕೆ, ನಾವು ಇದನ್ನ ಸಪರೇಟ್ ಆಗಿ ಮಾಡ್ತೀವಿ ನೋಡಿ. ಕಾಸ್ ಎ ಯು ರೈಟ್ ಆಸ್ ಇಟ್ ಈಸ್, ಇಂಟಿಗ್ರೇಷನ್ ಆಫ್ 1 ಏನ್ ಬರುತ್ತೆ ನಮಗೆ ಟಿ ಬರುತ್ತೆ, ಟಿ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಆಫ್ ಇಲ್ಲಿ ನೋಡಿ ಸೈನ್ ಎ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಸೈನ್ ಎ ಯು ರೈಟ್ ಆಸ್ ಇಟ್ ಈಸ್. ಕಾಟ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಮೈನಸ್ ಲಾಗ್ ಆಫ್ ಕಾಟ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಲಾಗ್ ಆಫ್ ಸೈನ್ ಟಿ ಬರುತ್ತೆ ನೋಡಿ, ಪ್ಲಸ್ ಸಿ. ಓಕೆ, ಇಷ್ಟು ಬಂದ್ರೆ ನಮಗೆ ಕಾಸ್ ಎ ಇಂಟು ಟಿ ಅಂದ್ರೆ ಏನ್ ತಗೊಂಡಿ ನಾವು ಎಕ್ಸ್ ಪ್ಲಸ್ ಎ, ಅದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. ದಟ್ ಈಸ್ ಕಾಸ್ ಎ ಇಂಟು ಟಿ ವಿ ಹ್ಯಾವ್ ಟೇಕನ್ ಆಸ್ ಎಕ್ಸ್ ಪ್ಲಸ್ ಎ ಬರ್ಕೊಳ್ಳಿ. ಮೈನಸ್ ಆಫ್ ಸೈನ್ ಎ ಯು ರೈಟ್ ಆಸ್ ಇಟ್ ಈಸ್, ಸೈನ್ ಎ ಇಂಟು ಲಾಗ್ ಆಫ್ ಸೈನ್ ಟಿ ಪ್ಲಸ್ ಏನ್ ತಗೊಂಡಿ ನಾವು ಎಕ್ಸ್ ಪ್ಲಸ್ ಎ ತಗೊಂಡು ಎಕ್ಸ್ ಪ್ಲಸ್ ಎ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಎ ಪ್ಲಸ್ ಸಿ. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಇದು ಇಂಟಿಗ್ರೇಟ್ ಮಾಡಿದ್ರೆ C1 ಬರುತ್ತೆ. ಓಕೆ, ಇದು C1 ಬರುತ್ತೆ ಇಂಟಿಗ್ರೇಟ್ ಮಾಡಿದ್ಮೇಲೆ, ಇದ್ರದ್ದು C2 ಬರುತ್ತೆ. ಓಕೆ, ನಾವು C1 ಪ್ಲಸ್ C2 ನಾವು ಹೆಂಗ್ ಬರಿಬಹುದು ಅಂದ್ರೆ C1 ಪ್ಲಸ್ C2 ಆಗಿ ನಾವು ಸಿ ಅಂತ ಬರಿಬಹುದು. ಓಕೆ, ಅದಕ್ಕೋಸ್ಕರ ನೀವು ಡೈರೆಕ್ಟ್ ಆಗಿ ಇದು C1 ಯಾಕೆ ಬರ್ತಿಲ್ಲ, C2 ಇದಕ್ಕೆ ಇಂಟಿಗ್ರೇಷನ್ ಇದು ಕಾನ್ಸ್ಟೆಂಟ್ ಯಾಕೆ ಬರ್ತಿಲ್ಲ, ಇದು ಕಾನ್ಸ್ಟೆಂಟ್ ಯಾಕೆ ಬರ್ತಿಲ್ಲ ಅಂದ್ರೆ C1 ಪ್ಲಸ್ C2 C1 ಕಾನ್ಸ್ಟೆಂಟ್, C2 ಕಾನ್ಸ್ಟೆಂಟ್ ಪ್ಲಸ್ ಕಾನ್ಸ್ಟೆಂಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈ ತರ ಬರ್ಕೊಂಡಿದ್ವಿ. ಓಕೆ, ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. Okay, so now you just see here
ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ tan x ಅಂತ ಕೊಟ್ಟಿದ್ದಾರೆ. ಇದ್ರದ್ದು ಇಂಟಿಗ್ರೇಷನ್ ಕಂಡು ಇದು ಇಂಟಿಗ್ರೇಷನ್ ಕಂಡುಹಿಡಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಸೊ ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ ಈಗ ತಡ್ರಿ ಫಸ್ಟ್ ಎಲ್ಲಾ ಕಡೆ ಇಂಟಿಗ್ರೇಷನ್ ಬರ್ಕೊಳ್ಳೋಕಿನ ಮುಂಚೆ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದನ್ನ ಸ್ವಲ್ಪ ಬಿಡಿಸ್ಕೊಂಡು ಬರ್ಕೊಳ್ತೀನಿ. ನಾವು ದಿಸ್ ವಿ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ 1 ಪ್ಲಸ್ tan x ಐ ಕ್ಯಾನ್ ರೈಟ್ ಆಸ್ ಹೆಂಗ್ ಬರಿಬಹುದು ಅಂದ್ರೆ ಸೊ 1 ಪ್ಲಸ್ tan x ಐ ಕ್ಯಾನ್ ರೈಟ್ ಆಸ್ 1 ಡಿವೈಡೆಡ್ ಬೈ 1 ಪ್ಲಸ್ tan x ಯು ಕ್ಯಾನ್ ರೈಟ್ ಆಸ್ sin x ಡಿವೈಡೆಡ್ ಬೈ cos x ಅಂತ ಬರಿಬಹುದಾ. sin x divided by cos x divided by ಏನಿದೆ 1 ಇದೆ 1 ಬರ್ಕೊಳ್ಳಿ. ನಾವು ಸೊ 1 divided by 1 and cos x LCM ತಗೊಂಡ್ರೆ ಏನಾಗುತ್ತೆ cos x ಆಗುತ್ತೆ cos x ಬರ್ಕೊಳ್ಳಿ. ನಾವು ಹಿಯರ್ 1 cos x ಜಾ cos x ಓಕೆ cos x 1 ಜಾ cos x into 1 ಮಾಡಿದ್ರೆ ಏನು ಬರುತ್ತೆ cos x ಬರುತ್ತೆ cos x ಬರ್ಕೊಳ್ಳಿ ಪ್ಲಸ್ sin x into 1 ಮಾಡಿದ್ರೆ sin x ಬರುತ್ತೆ sin x ಬರ್ಕೊಳ್ಳಿ. ಈ cos x ನ ಮೇಲೆ ತಗೊಂಡೋಗಿ cos x divided by cos x plus sin x ಹೌದಾ cos x plus n ಇಷ್ಟಾಯ್ತು. ಸೊ ಬಟ್ ನಾವು ಇದನ್ನ ನೋಡಿ ಇದು ನಾರ್ಮಲ್ ಆಗಿ ಇದನ್ನ ಟಿ ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರ್ತಿಲ್ಲ. ಅದಕ್ಕೋಸ್ಕರ ಇದನ್ನ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ದಿಸ್ ನಮ್ಗೆ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ ಈಗ ನೋಡಿ ಡಿನಾಮಿನೇಟರ್ ಏನಿದೆ ನ್ಯೂಮರೇಟರ್ ಅದೇ ತರ ಟ್ರೈ ಮಾಡ್ಬೇಕು. ಓಕೆ ಡಿನಾಮಿನೇಟರ್ ಏನಿದೆ ನ್ಯೂಮರೇಟರ್ ಅದೇ ತರ ಟ್ರೈ ಮಾಡ್ಬೇಕು. ಇಲ್ಲಿ ಬರ್ಕೊಳ್ತೀನಿ ನೋಡಿ ದಟ್ ಈಸ್ ನಮ್ಗೆ ಇಲ್ಲಿ ಏನಿದೆ cos x ಐತಾ cos x plus sin x ಬರ್ಕೊಳ್ಳಿ. ಓಕೆ ಇಲ್ಲಿ cos x ಹೆಂಗಿದೆ ಹಂಗೆ ಬರ್ಕೊಳ್ಳಿ ಬಟ್ ಡಿನಾಮಿನೇಟರ್ ಇದೇನೆ ಪ್ಲಸ್ sin x ಇದೆ ಅದಕ್ಕೋಸ್ಕರ ಪ್ಲಸ್ sin x ಆಡ್ ಮಾಡ್ತೀನಿ. ಓಕೆ ಒಂದ್ಸಲ ಆಡ್ ಮಾಡಿದ್ರೆ ಪ್ಲಸ್ sin x ಸುಮ್ಮನೆ ನಾವು ಏನಾದ್ರು ಕೊಟ್ಟಿವಿ ಅಂದ್ರೆ ನಾವು ಏನಾದ್ರು ಯಾರ ಕಡೆ ಇಸ್ಕೊಂಡ್ರೆ ವಾಪಸ್ ಕೊಡ್ಬೇಕು ಹೌದಾ. ಓಕೆ ಅದಕ್ಕೋಸ್ಕರ ಈ sin x ನ ಆಡ್ ಮಾಡಿದ್ರೆ ವಾಪಸ್ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಓಕೆ ದಟ್ ಈಸ್ ಮೈನಸ್ sin x ಮಾಡ್ತೀನಿ ನೋಡಿ. ಓಕೆ ಇದು ಆಡ್ ಮಾಡಿದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿ. ಓಕೆ ಬಟ್ ಇಲ್ಲಿ ಆಡ್ ಮಾಡಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಾಪಸ್ ಅದೇ ಬಂದ್ಬಿಡ್ತು. ಬಟ್ ಇಲ್ಲಿ ನೋಡಿ ಇದನ್ನ ನಾನು ಈಗ ನ್ಯೂಮರೇಟರ್ ಸ್ಪ್ಲಿಟ್ ಮಾಡ್ತೀನಿ. ಈ ನ್ಯೂಮರೇಟರ್ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ cos x ಪ್ಲಸ್ sin x divided by cos x plus sin x. Okay, cos x plus sin x. ಇಲ್ಲಿ minus sin x divided by cos x plus sin x. ಇದು cos x plus sin x ಕ್ಯಾನ್ಸಲ್ ಮಾಡ್ತೀನಿ 1 minus sin x divided by cos x plus sin x. ಇದು ವಾಪಸ್ ಹಂಗೆ ಬಂತು ನೋಡಿ ಇದು cos x ಇತ್ತು ಇಲ್ಲಿ sin x ವಾಪಸ್ ಅದೇ ತರ ಲೂಪ್ ಫಾಲೋ ಹಾಕಂತ ಹೋಗುತ್ತಿದ್ದು. ಬಟ್ ಅದಕ್ಕೋಸ್ಕರ ಲೂಪ್ ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಏನ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ಮೈನಸ್ sin x ಐತಾ ಇಲ್ಲಿ ಡಿನಾಮಿನೇಟರ್ ಅಲ್ಲಿ sin x ಐತಾ ಇನ್ನೊಂದು ಏನು ಬರ್ಬೇಕು ನಾವು cos x ಬರ್ಬೇಕು. ಅದಕ್ಕೋಸ್ಕರ ಇಲ್ಲಿ cos x ನ ಆಡ್ ಮಾಡ್ತೀನಿ. ಮತ್ತೆ ಆಡ್ ಮಾಡಿದ್ರೆ ಮತ್ತೆ ಸಬ್ಸ್ಟ್ರಾಕ್ಟ್ ಮಾಡ್ಕೊಬಿಡಿ. ಇದು ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ sin x ಪ್ಲಸ್ sin x ಮೈನಸ್ sin x ಕ್ಯಾನ್ಸಲ್ ಆಗಿ 0 ಬಂದ್ಬಿಡುತ್ತೆ. ಇಲ್ಲಿ cos x ಪ್ಲಸ್ cos x ಏನಾದ್ರೆ 2 cos x ಆಗುತ್ತೆ. ಇಲ್ಲಿ ನಮಗೆ ಬರೀ cos x ಇದೆ. ಈ 2 cos x ನ ಬರೀ cos x ಮಾಡ್ಬೇಕಂದ್ರೆ 1 divided by 2 ಮಾಡ್ತೀನಿ. ಓಕೆ 2 cos x ನ ಬರೀ cos x ಹಂಗೆ ಬರಂಗ್ ಮಾಡಬೇಕು ಅಂದ್ರೆ 1 divided by 2 ಮಾಡ್ತೀನಿ. ಇಷ್ಟು ನೋಡಿ. ಓಕೆ ಇದ್ರ ಫರ್ದರ್ ನ ಸಿಂಪ್ಲಿಫೈ ಮಾಡ್ತೀನಿ. ಇದನ್ನ ಫರ್ದರ್ ಸಿಂಪ್ಲಿ 1/2 ಹಂಗೆ ಬರ್ಕೊಳ್ಳಿ. ಈಗ ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ನಮ್ಗೆ ಏನಾಗುತ್ತೆ ಅಂದ್ರೆ ನ್ಯೂಮರೇಟರ್ ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಮ್ಗೆ cos x ಪ್ಲಸ್ sin x ಡಿವೈಡೆಡ್ ಬೈ cos x ಪ್ಲಸ್ sin x. ಓಕೆ ಇಲ್ಲಿ ಪ್ಲಸ್ ಬರ್ಕೊಂತೀನಿ. ಫಸ್ಟ್ cos x ಇದು ಈ ಕಡೆ ಬರ್ಕೊಳ್ತೀನಿ cos x ಮೈನಸ್ sin x ಇದೆ ಈ ಕಡೆ ಬರ್ಕೊಳ್ಳಿ ಮೈನಸ್ sin x ಡಿವೈಡೆಡ್ ಬೈ cos x plus sin x. ಓಕೆ ನಾವು ಇಷ್ಟ ಆಯ್ತಾ. ನಾವು ಇದನ್ನ ಕ್ಯಾನ್ಸಲ್ ಮಾಡಿ ವೈ ಬಿಕಾಸ್ ಇವೆರಡು ಸೇಮ್ ಇದಾವೆ. ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ 1 ಬರುತ್ತೆ 1 divided by 2 1 ಪ್ಲಸ್ ಓಕೆ 1 ಪ್ಲಸ್ cos x. ಇದನ್ನ ಇಂಟಿಗ್ರೇಷನ್ ಮಾಡ್ಬಿಡೋಣ ಡೈರೆಕ್ಟ್ ಆಗಿ. ಓಕೆ ಇಂಟಿಗ್ರೇಷನ್ ಮಾಡ್ಬಿಡೋಣ. ಇಂಟಿಗ್ರೇಷನ್ ಆಫ್ ದಿಸ್ 1/2 1 ಪ್ಲಸ್ cos x ಮೈನಸ್ sin x divided by cos x plus sin x okay so dx. okay ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ 1/2 ಅನ್ನೋದು ಕಾನ್ಸ್ಟೆಂಟ್ ಹೌದಾ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಓಕೆ ಇದನ್ನೇ ಅಂತ i ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ i ಅಂತ ತಗೊಂಡು ಓಕೆ ದಟ್ ಈಸ್ 1/2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಸೊ 1/2 ಇಂಟು ನಾವು ಸಪ್ರೇಟ್ ಇಂಟಿಗ್ರೇಟ್ ಮಾಡೋಣ ನೋಡಿ 1/2 ಇಂಟು ಇದೇನಾಗುತ್ತೆ ನಮಗೆ 1/2 ಇಂಟು ನಮಗೆ ಒಂದು ಇಂಟಿಗ್ರೇಟ್ ಮಾಡೋಣ ಸಪ್ರೇಟ್ ಆಗಿ ನಮ್ಗೆ ಏನಾಗುತ್ತೆ dx ಆಗುತ್ತೆ. ಇದನ್ನು 1/2 ಇಂಟು 1/2 ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ 1/2 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ ನಮ್ಗೆ ಏನು ಬರುತ್ತೆ ನಮಗೆ ದಟ್ ಈಸ್ cos x ಮೈನಸ್ sin x divided by cos x plus sin x. ಓಕೆ ಸೊ dx. ಈಗ ನಾನು ಏನು ಮಾಡ್ತೀನಿ ಇದು ಸಪ್ರೇಟ್ ಇಂಟಿಗ್ರೇಟ್ ಮಾಡ್ಕೊಳ್ತೀನಿ. ಓಕೆ ಸಪ್ರೇಟ್ ಅಂದ್ರೆ ಸೊ ನಾವು ಜಸ್ಟ್ ಸಿ ಸೊ ದಿಸ್ I can write as 1 I that is equal to half you write as it is 1/2 ಹಿಂಗೆ write as it is 1 ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ x ಬರ್ತಾವದ x ಬರ್ಕೊಳ್ಳಿ ಪ್ಲಸ್ c1 ಓಕೆ ಪ್ಲಸ್ c1 ಅಂತ ಬರ್ಕೊಳ್ಳಿ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಮಾಡಿದ್ರೆ c1 ಬರ್ತಾವದ
ಪ್ಲಸ್ ಇದನ್ನೇನು ತೊಗೊಳ್ಳಿ ಐ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 2 1 ಡಿವೈಡೆಡ್ ಬೈ 2. ಓಕೆ, ಸೊ ದಟ್ ಈಸ್ ನಮ್ಗೆ ಇದನ್ನೇನು ತೊಗೊಳ್ಳಿ 1 ಡಿವೈಡೆಡ್ ಬೈ 2 cos x ಇಂಟಿಗ್ರೇಷನ್ ಆಫ್ cos x ಮೈನಸ್ sin x ಡಿವೈಡೆಡ್ ಬೈ cos x ಪ್ಲಸ್ sin x ಐ ಕ್ಯಾನ್ ರೈಟ್ ಆಸ್ I1 ಅಂತ ಬರ್ಕೊಳ್ತೀನಿ. ಇದನ್ನ ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ತೀನಿ. ಸಪ್ರೇಟ್ ಆಗಿ ಇಂಟಿಗ್ರೇಟ್ ಮಾಡ್ಕೊಳ್ತೀನಿ ನೋಡಿ, ಇಲ್ಲಿ ಬರ್ಕೊಳ್ತೀನಿ ನಾವು. ದಿಸ್ ಐ ಕ್ಯಾನ್ ರೈಟ್ ಆಸ್ I1 ದಟ್ ಈಸ್ ಈಕ್ವಲ್ ಟು, ಇದನ್ನ ಇಕ್ವೇಶನ್ 1 ಅಂತ ತೊಗೊಳ್ಬೇಕಾದ್ರೆ I1 ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ, ದಟ್ ಈಸ್ 1 ಡಿವೈಡೆಡ್ ಬೈ 2 ಇಂಟಿಗ್ರೇಷನ್ ಆಫ್ cos x ಮೈನಸ್ sin x ಡಿವೈಡೆಡ್ ಬೈ cos x ಪ್ಲಸ್ sin x. ಓಕೆ, ನಾವು ಇದನ್ನ ನೋಡಿ, ಇದನ್ನ ಏನ್ ನೋಡಿ, ಇದನ್ನ t ಅಂತ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರುತ್ತೆ ನಮ್ಗೆ. ಓಕೆ, ಅದಕ್ಕೋಸ್ಕರ ಇದನ್ನ t ಅಂತ ತಗೊಂಡು ಸಾಲ್ವ್ ಮಾಡ್ಕೊಂಡು ದಟ್ ಈಸ್ cos x ಪ್ಲಸ್ sin x. ಓಕೆ, cos x ಪ್ಲಸ್ sin x ದಟ್ ಈಸ್ ಈಕ್ವಲ್ ಏನಂತ t ಅಂತ ತಗೋಬಹುದು. cos x ಪ್ಲಸ್ sin x ಏನು ತಗೊಳ್ಳೋ t ಅಂತ ತಗೋಬಹುದು. t ಅಂತ ತಗೊಂಡ್ರೆ ಏನ್ ಬರ್ತೇನೆ, cos x ಪ್ಲಸ್ sin x. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, cos x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ sin x ಬರುತ್ತೆ, ಮೈನಸ್ sin x ಬರ್ಕೊಳ್ಳಿ. ಪ್ಲಸ್ sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, cos x ಬರ್ಕೊಳ್ಳಿ, cos x ದಟ್ ಈಸ್ ಈಕ್ವಲ್ t ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt ಡಿವೈಡೆಡ್ ಬೈ dx. ಓಕೆ, ಇದಕ್ಕೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ ನೋಡಿ. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, cos x ಪಾಸಿಟಿವ್ ಅದು ಫಸ್ಟ್ ಬರ್ಕೊಳ್ಳಿ, cos x ಮೈನಸ್ sin x, cos x ಮೈನಸ್ sin x. ಓಕೆ, ಇಂಟು dx ಇಲ್ಲಿ ಮಲ್ಟಿಪ್ಲೈ ಮಾಡಿ, dx ದಟ್ ಈಸ್ ಈಕ್ವಲ್ ಟು dt. ಓಕೆ, ಇಷ್ಟು ಬರಿಬೋದಾ? ಅದೇ ಇಲ್ಲಿ ಬರ್ತೀನಿ ನೋಡಿ, ದಟ್ ಈಸ್ ಹಾಫ್ ಯು ರೈಟ್ ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಇದು ಏನು ತೊಗೊಂಡು ನಾವು cos x ಪ್ಲಸ್ sin x t ಅಂತ ತೊಗೊಂಡು t ಬರ್ಕೊಳ್ಳಿ, cos x ಮೈನಸ್ sin x dx ಯು ಕ್ಯಾನ್ ರೈಟ್ ಆಸ್ dt ಅಂತ ಬರಿಬೋದು. ಓಕೆ, ಸೊ ದಟ್ ಈಸ್ 1/2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 1/t ದ ಇಂಟಿಗ್ರೇಷನ್ ಏನು ಮಾಡಿದ್ರೆ ಆಗುತ್ತೆ, ದಟ್ ಈಸ್ log t ಆಗುತ್ತೆ, log t ಪ್ಲಸ್ ಇಲ್ಲಿ c1 ಅಂತ ತೊಗೊಂಡು ಇದನ್ನ c2 ಅಂತ ತೊಗೊಳ್ತೀವಿ. ಓಕೆ, ನಾವು 1/2 ಯು ರೈಟ್ ಆಸ್ ಇಟ್ ಈಸ್ log ಆಫ್ t ಅಂದ್ರೆ ಏನು ತೊಗೊಂಡು ನಾವು, t ಅಂದ್ರೆ ಸೊ ದಟ್ ಈಸ್ t ವಿ ಹ್ಯಾವ್ ಟೇಕನ್ ಆಸ್ cos x ಪ್ಲಸ್ sin x, cos x ಪ್ಲಸ್ sin x. ಓಕೆ, ಪ್ಲಸ್ c2. ಓಕೆ, ನಾವು I1 ಇಷ್ಟು ಬಂತು. ಓಕೆ, ನಾವು I1 ಇಷ್ಟು ಬಂತು, ನಾವು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, I1 ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಶನ್ 1 ದಟ್ ಈಸ್ I ದಟ್ ಈಸ್ ಈಕ್ವಲ್ ಏನಿದೆ ನಮಗೆ ಹಾಫ್ ಆಫ್ x ಪ್ಲಸ್ c1 ಪ್ಲಸ್ I1. ಓಕೆ, ನಾವು ಇಷ್ಟಿದೆನಾ. ಓಕೆ, ನಾವು I1 ಇಲ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನೋಡಿ, ದಟ್ ಈಸ್ ಹಾಫ್ x ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ c1. I1 ನಮ್ಗೆ ಏನಿದೆ, ದಟ್ ಈಸ್ ಹಾಫ್ ಲಾಗ್ ಆಫ್ cos x ಪ್ಲಸ್ sin x ಪ್ಲಸ್ c2. ಓಕೆ, ನಾವು c1 ಪ್ಲಸ್ c2 ಹೆಂಗ್ ಬರೀಬೋದು, c1 ಪ್ಲಸ್ c2 ಅಗೇನ್ ಯು ಕ್ಯಾನ್ ರೈಟ್ ಆಸ್ c ಅಂತ ಬರೋದು. ನಾನು ಡೈರೆಕ್ಟ್ ಆಗಿ ಬರಿಬೋದಿತ್ತು, ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಿದ್ದೀನಿ. ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ ಹಾಫ್ ಆಫ್ x ಪ್ಲಸ್ ಹಾಫ್ ಆಫ್ ಲಾಗ್ ಆಫ್ cos x ಪ್ಲಸ್ sin x ಪ್ಲಸ್ c1 ಪ್ಲಸ್ c2 ಐ ಕ್ಯಾನ್ ರೈಟ್ ಆಸ್ c1 ಪ್ಲಸ್ c2 ಐ ಕ್ಯಾನ್ ರೈಟ್ c ಅಂತ ಬರೀಬೋದು. ಇಂಟಿಗ್ರೇಷನ್ ಆಫ್ 1 ಡಿವೈಡೆಡ್ ಬೈ 1 ಪ್ಲಸ್ tan x ಅಂದ್ರೆ ಇಷ್ಟು ಬಂತು. ಜಸ್ಟ್ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ನಾನು ಫಸ್ಟ್ ಇಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇಲ್ಲಿಂದ. ಓಕೆ, ನೋಡಿ ಇದನ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೇಕು ಈ ಕ್ವಶನ್ಸ್. ಓಕೆ, ನಿಮ್ಗೆ ನೋಡಿ ಈ ಎಲ್ಲ ನಮ್ಗೇನು ಕ್ಲಾಸ್ ಮಾಡಿದೆನಲ್ಲ ಇದ್ರ PDF ನೋಟ್ಸ್ ಇದೆ. ಓಕೆ, ಎಲ್ಲ ಚಾಪ್ಟರ್ಸ್ ಈ ತರ ಎಕ್ಸೈಸ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದೀನಿ ನಾನು. ಓಕೆ, ಅದೇ ತರ ಪ್ರೀವಿಯಸ್ ಅಲ್ಲಿ ಏನ್ ಮಾಡಿದ್ರೆ ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದೀನಿ. ಓಕೆ, ಅದಕ್ಕೋಸ್ಕರ ಸೊ ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿಸಿ ನಾನು ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ತರ ರೆಡಿ ಮಾಡಿ. ಸೊ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬಹುದು. ಓಕೆ, ಜಸ್ಟ್ ಬರ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಇದು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್. ನಾವೇನ್ ಮಾಡಂದ್ರೆ ನೆಕ್ಸ್ಟ್ ಎಕ್ಸೈಸ್ ಕ್ವಶನ್ ಸಾಲ್ವ್ ಮಾಡೋಣ, ಅಂದ್ರೆ ಎಕ್ಸೈಸ್ 7.2. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.